ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಈ ಇಂಡಿಗೋ ಏರ್ಲೈನ್ಸ್ ರದ್ದತಿಯಿಂದಾಗಿ ಎಷ್ಟೆಲ್ಲ ಸಮಸ್ಯೆ ಆಗಿತ್ತು. ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಂತೂ ಹೆಜ್ಜೆ ಹಾಕೋದಕ್ಕೂ ಜಾಗ ಇರಲಿಲ್ಲ. ಆದರೆ ಈಗ ಪ್ರಯಾಣಿಕರ ಸಂಖ್ಯೆ ಇವತ್ತು ಇಳಿಮುಖ ಆಗಿದೆ. ಇವತ್ತು 5ನೇ ದಿನ ಇಂಡಿಗೋ ರದ್ದಾದ ಬಗ್ಗೆ ಈಗ ಪ್ರಯಾಣಿಕರಿಗೆ ಮಾಹಿತಿ ಹೋಗ್ತಾ ಇದೆ. ಪ್ರಯಾಣಿಕರಿಗೆ ಮಾಹಿತಿ ಹಿನ್ನೆಲೆಯಲ್ಲಿ ಪ್ರಯಾಣಿಕರ ಸಂಖ್ಯೆ ಇಳಿಕೆ ಆಗ್ತಾ ಇದೆ. ವಿಮಾನ ರದ್ದು ಬೆನ್ನಲ್ಲೇ ಏರ್ಪೋರ್ಟ್ನತ್ತ ಪ್ರಯಾಣಿಕರು ಬರ್ತಾ ಇಲ್ಲ, ಸಹಜ ಸ್ಥಿತಿಗೆ ಬರ್ತಾ ಇದೆ. ಏರ್ಪೋರ್ಟ್ನ ಡಿಪಾರ್ಚರ್ ಗೇಟ್ಗಳೆಲ್ಲವೂ ಕೂಡ ಟಿಕೆಟ್ ಕ್ಯಾನ್ಸಲ್ ಆದ ಪ್ರಯಾಣಿಕರನ್ನು ವಾಪಸ್ ಕಳಿಸ್ತಾ ಇದ್ದಾರೆ ಸಿಬ್ಬಂದಿ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಅಂದರೆ ವ್ಯವಸ್ಥೆ ಏನು ಸರಿ ಹೋಗಿಲ್ಲ, ವಿಮಾನಗಳ ಹಾರಾಟ ಸಹಜ ಸ್ಥಿತಿಗೆ ಬಂದಿಲ್ಲ. ಬಟ್ ವಿಮಾನಗಳಿಲ್ಲ ಅಂತ ಗೊತ್ತಾದಾಗ ಜನ ತಾನೇ ಯಾಕೆ ಬರ್ತಾರೆ ಏರ್ಪೋರ್ಟ್ಗೆ? ನಿನ್ನೆ ಮೊನ್ನೆ ಎಲ್ಲ ದೃಶ್ಯಗಳನ್ನ ನೋಡಬೇಕಾಗಿತ್ತು ನೀವು. ಎಲ್ಲಿ ನೋಡಿದ್ರು ಜನ ಲಗೇಜ್ ಇಷ್ಟೇ ಇದ್ದಿದ್ದು. ಇವತ್ತು ಪ್ರಯಾಣಿಕರ ಸಂಖ್ಯೆಯಲ್ಲಿ ಇಳಿಮುಖ ಆಗಿದೆ. ಬೇರೆ ಬೇರೆ ಏರ್ಲೈನ್ಸಲ್ಲಿ ಓಡಾಡೋರೆಲ್ಲ ಬರ್ತಾರೆ. ಅದು ಏರ್ ಇಂಡಿಯಾ ಆಗಿರ್ಬೋದು, ಆಕಾಶ ಇರ್ಬೋದು, ಅಲ್ಲೆಲ್ಲ ಓಡಾಡೋರು ಬರ್ತಾರೆ. ಬಟ್ ಕೆಲವರು ಯಾರ್ಯಾರು ಇಂಡಿಗೋನಲ್ಲಿ ಬುಕ್ ಮಾಡ್ಕೊಂಡಿದ್ರು ಅವ್ರಿಗೆಲ್ಲ ಈಗ ಮೆಸೇಜ್ ಹೋಗ್ತಾ ಇದೆ ಫ್ಲೈಟ್ ಇಲ್ಲ ಅಂತ. ಇಲ್ಲ ಅಂದಮೇಲೆ ಅವ್ರು ಯಾಕೆ ಬರ್ತಾರೆ? ಏನು ಬೆಂಗಳೂರಿಂದ 30 ಕಿಲೋಮೀಟ್ರ್ 40 ಕಿಲೋಮೀಟ್ರ್ ಹೋಗೋದಕ್ಕೆ ಅವ್ರಿಗೇನಾಗಿದೆ ಹೋಗಿ ವಾಪಸ್ ಬರೋದಕ್ಕೆ? ಹಾಗಾಗಿ ಈಗ ಸದ್ಯಕ್ಕೆ ಇವತ್ತು 5ನೇ ದಿನ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಬೆಂಗಳೂರು ಏರ್ಪೋರ್ಟ್ನಿಂದ ನನ್ನ ಕೊಲೀಗ ಮುದ್ದುಕೃಷ್ಣ ಅವರಿಂದ ಪಡ್ಕೊಳ್ಳೋಣ. ಮುದ್ದುಕೃಷ್ಣ, ಈಗ ಒಂದು ವಿಮಾನಗಳ ಹಾರಾಟ ಸಹಜ ಸ್ಥಿತಿಗೆ ಬಂದಿಲ್ಲ, ಈಗಲೂ ಇಂಡಿಗೋ ವಿಮಾನಗಳಿಲ್ಲ, ಆದರೂ ಪ್ರಯಾಣಿಕರ ಸಂಖ್ಯೆ ಇಳಿಮುಖ ಆಗಿರೋದಕ್ಕೆ ಕಾರಣ ಏನು ಅಂತಂದ್ಬಿಟ್ಟು? ಖಂಡಿತ ಅರವಿಂದ್, 5ನೇ ದಿನವೂ ಕೂಡ ಸಮಸ್ಯೆ ಹಾಗೇ ಇದೆ. ಅದಕ್ಕೆ ಯಾವುದೇ ರೀತಿಯ ಸೊಲ್ಯೂಷನ್ ಆಗಿಲ್ಲ. ಆದರೆ ಪ್ರಯಾಣಿಕರೇ ಎಚ್ಚೆತ್ಕೊಂಡಿದ್ದಾರೆ ಅಂತಲೇ ಹೇಳಬೇಕು. ಕಾರಣ ಯಾಕೆಂತಂದರೆ ಸಮಸ್ಯೆ ಇದೆ. ಹಾಗಾಗಿ ಏರ್ಪೋರ್ಟ್ಗೆ ಹೋಗಿ ಯಾಕೆ ನಾವು ಸಿಕ್ಕಾಕೋಬೇಕು, ಪರದಾಡಬೇಕು ಅನ್ನೋಂಥ ರೀತಿಯಲ್ಲಿ ಪ್ರಯಾಣಿಕರ ಮುನ್ನೆಚ್ಚರಿಕೆಯನ್ನು ವಹಿಸ್ಕೊಂಡಿದ್ದಾರೆ. ಹಾಗಾಗಿ ಪ್ರಯಾಣಿಕರ ಸಂಖ್ಯೆಯಲ್ಲಿ ಒಂದು ರೀತಿ ಕಡಿಮೆ ಆಗ್ತಿದೆ. ಈಗಲೂ ತಾವು ಬೋರ್ಡ್ ಮೇಲೆ ನೋಡ್ತಾ ಇದ್ರೆ ಎಲ್ಲ ಇಂಡಿಗೋ ವಿಮಾನಗಳು ಡಿಲೇಡ್ ಅಂತ ತೋರಿಸ್ತಾ ಇದೆ. ಬಹುತೇಕವು ರದ್ದುಗೊಂಡಿದೆ ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಇದೆ. ಮತ್ತೊಂದು ಕಡೆ ಪ್ರಯಾಣಿಕರ ಸಂಖ್ಯೆಯಲ್ಲೂ ಕೂಡ ಅದೇ ರೀತಿ ಇವತ್ತು ಕೂಡ ಇಂಡಿಗೋನ ಟಿಕೆಟ್ ಬುಕ್ಕಿಂಗ್ ಕೌಂಟರ್ ಏನಿದೆ ಅದರ ಮುಂದುಗಡೆ ದೃಶ್ಯವನ್ನು ತಾವು ನೋಡ್ಬೋದು. ಜನ ಯಾವ ರೀತಿ ಕಿಕ್ಕಿರಿದು ತುಂಬಿದ್ದಾರೆ ಪ್ರಯಾಣಿಕರು ಅಂತಕ್ಕಂಥದ್ದು. ಅಂದರೆ ಇಷ್ಟರ ಮಟ್ಟಿಗೆ ಜನ ಇದ್ದಾರೆ ಅಂತಂದರೆ ದೇರ್ ಈಸ್ ಸಮಥಿಂಗ್ ರದ್ದಾಗಿದೆ ವಿಮಾನಗಳು. ಹಾಗಾಗಿ ಅವರು ಟಿಕೆಟ್ ಕ್ಯಾನ್ಸಲಿಂಗನ್ನು ಮಾಡ್ಕೊಳ್ಳೋದಕ್ಕೆ ಮತ್ತು ಇಲ್ವಾ ರೀಫಂಡಿಂಗ್ ಮಾಡ್ಕೊಳ್ಳಿಕ್ಕೆ ಮತ್ತು ರೀಶೆಡ್ಯೂಲನ್ನು ಮಾಡ್ಕೊಳ್ಳಿಕ್ಕೆ ಸರದಿ ಸಾಲಿನಲ್ಲಿ ನಿಂತಿರುವಂಥ ದೃಶ್ಯಗಳು ನಮ್ಮ ಕಣ್ಮುಂದೆ ಕಾಣ್ತಾ ಇದೆ. ನೂರಾರು ಜನ ನಿನ್ನೆ ಯಾವ ರೀತಿ ನಿಂತಿದ್ರು ಅದೇ ರೀತಿ ಇವತ್ತು ಕೂಡ ನಿಂತಿರುವಂಥ ದೃಶ್ಯಗಳು ಕಾಣ್ತಾ ಇದೆ. ಆದರೆ ಏರ್ಪೋರ್ಟ್ನ ಒಳಭಾಗದಲ್ಲಿ ಈ ರೀತಿಯ ದೃಶ್ಯಗಳು ಇವತ್ತು ಕಾಣ್ತಾ ಇಲ್ಲ. ಯಾಕೆಂತಂದರೆ ಏರ್ಪೋರ್ಟ್ನ ಆಡಳಿತ ಮಂಡಳಿ ಎಚ್ಚೆತ್ಕೊಂಡಿದೆ. ಈಗಾಗಲೇ ಕೂಡ ಯಾವ ವಿಮಾನ ಟೇಕ್ ಆಫ್ ಆಗುತ್ತೆ ಅನ್ನುವಂಥ ಮಾಹಿತಿ ಇರುತ್ತೆ, ಅಂತಹವರನ್ನ ಮಾತ್ರ ಬೋರ್ಡಿಂಗ್ ಪಾಸನ್ನು ಚೆಕ್ ಇನ್ ಮಾಡಿ ಒಳಗಡೆ ಬಿಡ್ತಾ ಇರುವಂಥದ್ದು. ಅರ್ಧ ಗಂಟೆ ಮುಂಚಿತವಾಗಿ ಮಾತ್ರ ಒಳಗಡೆ ಬಿಡ್ತಾ ಇದ್ರು. ನಾರ್ಮಲ್ ಆಗಿ ಸಾಮಾನ್ಯವಾಗಿ ಯಾರು ಬೋರ್ಡಿಂಗ್ ಪಾಸ್ ಇರುತ್ತೆ, ಯಾರು ಚೆಕ್ ಇನ್ ಆಗಬೇಕಾಯ್ತು ಅವ್ರು 1 ಗಂಟೆ 2 ಗಂಟೆ ಮುಂಚೆ ಬಂದರೂ ಕೂಡ ಒಳಗಡೆ ಹೋಗಲಿಕ್ಕೆ ಅವಕಾಶವನ್ನು ಕೊಡ್ತಾ ಇತ್ತು. ಆದರೆ ಇವತ್ತು ಆ ರೀತಿ ಮಾಡ್ತಾ ಇಲ್ಲ. ಹಾಗಾಗಿ ಏರ್ಪೋರ್ಟ್ನ ಒಳಭಾಗದಲ್ಲಿ ಯಾವುದೇ ರೀತಿಯ ದಟ್ಟಣೆ ಕಾಣ್ತಾ ಇಲ್ಲ. ಆದರೆ ಇಂಡಿಗೋ ಟಿಕೆಟ್ ಕೌಂಟರ್ ಏನಿದೆ ಅದರ ಮುಂಭಾಗ ಎಂದಿನಂತೆ ದಟ್ಟಣೆ ಕಾಣ್ತಾ ಇದೆ. ಜನ ಇವತ್ತು ಕಿಕ್ಕಿರಿದು ತುಂಬಿರುವಂಥದ್ದು. ಪ್ರಯಾಣಿಕರು ಈಗಲೂ ಕೂಡ ಪರದಾಡುವಂಥದ್ದು, ಗಂಟೆಗಟ್ಟಲೆ ಕಾಯುವಂತಹ ಸಮಸ್ಯೆ, ಪರದಾಟ ಕಣ್ಮುಂದೆ ಕಾಣ್ತಾ ಇರುವಂಥದ್ದು. ತಾವೀಗ ನೋಡ್ತಾ ಇದ್ದೀರಾ, ನೂರಾರು ಜನ ಈಗಾಗಲೇ ಕೂಡ ಸರದಿ ಸಾಲಿನಲ್ಲಿ ನಿಂತಿದ್ದಾರೆ. ಅದರಲ್ಲೂ ಕೂಡ ಕೊಚ್ಚಿಗೆ ಅಯ್ಯಪ್ಪನ ಮಾಲಾಧಾರಿ ಭಕ್ತರು ಕೂಡ ಹಿರುಮುಡಿಯನ್ನು ತಲೆಯ ಮೇಲೆ ಹೊತ್ಕೊಂಡು ಈಗಲೂ ಕೂಡ ತಮ್ಮ ವಿಮಾನ ರದ್ದಾಗಿದೆ, ಹಾಗಾಗಿ ಕ್ಯಾನ್ಸಲ್ ಆಗಿದೆ, ಹಾಗಾಗಿ ಅವರು ರೀಫಂಡಿಂಗನ್ನು ಮಾಡ್ಕೊಳ್ಳೋಕ್ಕೆ ಇಲ್ಲ, ರೀಶೆಡ್ಯೂಲನ್ನು ಮಾಡ್ಕೊಳ್ಳೋಕ್ಕೆ ಕಾಯ್ತಾ ಇರುವಂಥ ದೃಶ್ಯವನ್ನು ಕೂಡ ತಾವು ನೋಡ್ತಾ ಇದ್ದೀರಾ. ಭಾಳಷ್ಟು ಜನ ಮಕ್ಕಳನ್ನು ಹೊತ್ತೊಂದಿದ್ದು, ಹಿರಿಯ ನಾಗರಿಕರು, ವಯೋವೃದ್ಧರು ಭಾಳಷ್ಟು ಪ್ಲಾನ್ಗಳನ್ನು ಮಾಡಿಕೊಂಡು ಈಗಾಗಲೇ ಕೂಡ ಏರ್ಪೋರ್ಟ್ಗೆ ಬಂದಿದ್ದಾರೆ ತಮ್ಮ ಲಗೇಜ್ ಸಮೇತ. ಆದರೆ ಇವತ್ತು ಅವರು ಕೂಡ ಪರದಾಡ್ತಾ ಇರುವಂಥ ದೃಶ್ಯಗಳು ನಮ್ಮ ಕಣ್ಣಿಗೆ ಕಾಣ್ತಾ ಇದೆ. ಎಲ್ಲರೂ ಕೂಡ ಮೇಡಮ್ ಎಲ್ಲಿಗೆ ಹೋಗ್ತಿದ್ರಿ ತಾವು? ಮೊಮ್ಮಗಂದು ಎಲ್ಲಿ? ಬರೋಡಾದಲ್ಲಿ, ಗುಜರಾತ್ ಬರೋಡ. ಯಾರು ಬುಕ್ ಮಾಡ್ಕೊಂಡಿದ್ರಿ? ನಾವು 1 ಮಂತ್ ಆಯ್ತು. 1 ಮಂತ್ ಆಯ್ತು. ಈಗ ಟಿಕೆಟ್ ಏನು ಕ್ಯಾನ್ಸಲ್ ಆಯ್ತು ಹೇಗೆ ಮೇಡಮ್? ಇಲ್ಲ, ಇದೆ ಅಂತಿದ್ದಾರೆ, ಒಳಗಡೆ ಹೋದಾಗ ಗೊತ್ತಾಗುತ್ತೆ. ಬಟ್ ಇಲ್ಲಿ ಇದು ಟಿಕೆಟ್ ಕ್ಯಾನ್ಸಲಿಂಗ್ ಕೌಂಟರ್ ತಾನೇ, ಇಲ್ಲಿ ಯಾಕೆ ನಿಂತಿದ್ರಿ? ಹೌದಾ? ಇದು ಎಂಟ್ರೆನ್ಸ್ ಅಂದ್ರು? ಇಲ್ಲ, ಎಂಟ್ರಿ ಆ ಕಡೆ ಇದೆ. ಏನು ಸಮಸ್ಯೆ, ಈ ಗೊಂದಲ ಇದೆಯಾ? ಯಾಕೆ ಗೊಂದಲ? ಇಲ್ಲ, ಇಲ್ಲಿ ಯೂಶಲಿ ಎಂಟ್ರಿ ಗೇಟ್ ಇದಿತ್ತು, ಅದಕ್ಕೆ ಅವ್ರು ಕೇಳ್ತೀನಿ, ಚೆಕ್ ಮಾಡ್ತೀನಿ. ಇದೇ ರೀತಿಯ ಗೊಂದಲಗಳು ಇಲ್ಲಿ ಮುಂದುವರಿತಾ ಇದೆ ಅರವಿಂದ್. ಈಗ ಇನ್ನೊಂದು ವಿಚಾರ ಮುದ್ದುಕೃಷ್ಣ ಏನಂದ್ರೆ, ಆಲ್ರೆಡಿ 1 ತಿಂಗಳು 2 ತಿಂಗಳು ಹಿಂದೆ ಇಂಡಿಗೋ ಏರ್ಲೈನ್ಸ್ ಅಲ್ಲಿ ಟಿಕೆಟ್ ಬುಕ್ ಮಾಡ್ಕೊಂಡವ್ರಿಗೆ ಈಗ ಪ್ರಯಾಣ ರದ್ದತಿ ಆಗಿರೋದ್ರಿಂದ, ವಿಮಾನಗಳು ಕ್ಯಾನ್ಸಲ್ ಆಗಿರೋದ್ರಿಂದ ಅವ್ರಿಗೆಲ್ಲ ರೀಫಂಡಿಂಗ್ ಆಗ್ತಾ ಇದೆಯಾ? ಹಣ ವಾಪಸ್ ಅಷ್ಟು ದುಡ್ಡು ಬರ್ತಾ ಇದೆಯಾ ಅಂತ?
ಅರವಿಂದ್, ಸದ್ಯಕ್ಕೆ ಅವರಿಗೆ ಈಗ ರೀಫಂಡಿಂಗ್ ಆಗ್ತಾ ಇಲ್ಲ. ನೇರವಾಗಿ ಈಗ ವಿಮಾನ ಇಲ್ಲಿಗೆ ಏರ್ಪೋರ್ಟ್ಗೆ ಬಂದ ಮೇಲೆ ಅಲ್ಲಿವರೆಗೂ ಕೂಡ ವಿಮಾನ ಇದೆ, ಆನ್ ಟೈಮ್ ಇದೆ ಅಂತೇಳಿ ಅವ್ರಿಗೆ ಆನ್ಲೈನಲ್ಲಿ ಚೆಕ್ಕಿನಲ್ಲಿ ತೋರಿಸ್ತಾ ಇದೆ. ಇಲ್ಲಿಗೆ ಬಂದ ಮೇಲೆ ಡಿಲೇ ಅಂತ ತೋರಿಸುತ್ತೆ. 1 ಗಂಟೆ 2 ಗಂಟೆ 3 ಗಂಟೆ ಡಿಲೇ ಅಂತ ತೋರಿಸಿದ್ಮೇಲೆ ಕೊನೆಯ ಕ್ಷಣದಲ್ಲಿ 3-4 ಗಂಟೆ ಕಾದ ಮೇಲೆ ರದ್ದಾಗ್ತಾ ಇದೆ. ಹಾಗಾಗಿ ಅವ್ರಿಗೆ ವಿಧಿ ಇಲ್ಲ. ಹಾಗಾಗಿ ರೀಫಂಡ್ ಮಾಡ್ಕೊಳ್ಳೋದಕ್ಕೆ ಅಂತಲೇ ತಾವು ನೋಡ್ತಾ ಇದ್ರ ಈ ಒಂದು ಕೌಂಟರ್ ಮುಂದೆ ಇಷ್ಟೊಂದು ಜನ ಸಾಗರ ನಿಂತಿರೋದೆ ಅವರೆಲ್ಲರೂ ಕೂಡ ರೀಫಂಡಿಂಗ್ ಮಾಡ್ಕೊಳ್ಳಿಕ್ಕೆ. ಆದರೆ ಸದ್ಯಕ್ಕೆ ಆಗ್ತಾ ಇಲ್ಲ. ಇಂಡಿಗೋ ಹೇಳ್ತಾ ಇರುವಂಥದ್ದು ಅವರು ಯಾವ ರೀತಿಯ ಪೇಮೆಂಟ್ ಮೋಡನ್ನು ಆನ್ಲೈನ್ ಮೋಡಲ್ಲಿ ಯಾವ ರೀತಿ ಪೇಮೆಂಟ್ ಮಾಡಿದ್ರಲ್ಲ, ಟ್ರಾವೆಲ್ ಏಜೆನ್ಸಿಯವ್ರ ಮೂಲಕ ಮಾಡಿದ್ರ ಅದೇ ಅಕೌಂಟ್ಗೆ ಹಣ ವಾಪಸ್ ಬರುತ್ತೆ 3 ದಿನಗಳು 4 ದಿನಗಳು ಆದಮೇಲೆ ಅನ್ನೋದು. ಅಂದರೆ ನೇರವಾಗಿ ತಕ್ಷಣಕ್ಕೆ ಅವರಿಗೆ ಅಮೌಂಟ್ ವಾಪಸ್ ಬರ್ತಾ ಇಲ್ಲ. ಹಾಗಾಗಿ ದುಡ್ಡನ್ನು ಕೊಟ್ಟು ನಮ್ಮ ದುಡ್ಡನ್ನು ನಾವು ಕಳ್ಕೊಂಡು ಇವತ್ತು ಇಲ್ಲಿ ಪರದಾಡುವಂತಹ ಮತ್ತು ನಮ್ಮ ದುಡ್ಡಿಗಾಗಿ 3-4 ದಿನಗಳು ಕಾಯುವಂತಹ ಪರಿಸ್ಥಿತಿಗಳು ಇಲ್ಲಿರುವಂಥದ್ದು. ಹಾಗಾಗಿ ಏರ್ಲೈನ್ಸ್ ಸಂಸ್ಥೆ ನಿಜಕ್ಕೂ ಕೂಡ ಸಮಸ್ಯೆಯನ್ನು ಸಾಲ್ವೇಷನ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ರಾತ್ರೋರಾತ್ರಿ ನಮ್ಮ ಕೈಯಲ್ಲಿ ಸಮಸ್ಯೆ ಸಾಲ್ವೇಷನ್ ಮಾಡೋಕ್ಕಾಗಿಲ್ಲ. ಇದು ಇನ್ನೂ ಡಿಸೆಂಬರ್ 15ರವರೆಗೂ ಕೂಡ ಮುಂದುವರಿಯುತ್ತೆ ಅನ್ನೋಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ಪ್ರಯಾಣಿಕರೇ ಒಂದು ರೀತಿ ಎಲ್ಲ ಮುನ್ನೆಚ್ಚರಿಕೆಗಳನ್ನು ತಗೋಬೇಕು. ಈ ರೀತಿ ಸಮಸ್ಯೆಗಳಿದೆ, ಹಾಗಾಗಿ ತಮ್ಮ ಪ್ಲಾನ್ಗಳನ್ನು ಬದಲಾಯಿಸ್ಕೊಳ್ಬೇಕಾದಂಥ ಅಗತ್ಯತೆ ಇರುವಂಥದ್ದು. ಹಾಗಾಗಿ ಸಹಜವಾಗಿ ಪ್ರಯಾಣಿಕರು 4-5 ದಿವಸ ಸಮಸ್ಯೆಗಳು ಕಾಣ್ತಾ ಇದೆ, ಮಾಧ್ಯಮಗಳಲ್ಲಿ ವರದಿ ಆಗ್ತಾ ಇದೆ. ಹಾಗಾಗಿ ಏರ್ಪೋರ್ಟ್ಗೆ ಬರುವಂತಹವರ ಸಂಖ್ಯೆಯಲ್ಲಿ ಒಂದಷ್ಟು ಕಡಿಮೆ ಆಗ್ತಿದೆ. ಮತ್ತು ಇತರೆ ಏರ್ಲೈನ್ಸ್ಗಳ ಮೇಲೆ ಅವಲಂಬನೆ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಇಲ್ಲಿ ಬಂದಿರುವಂಥ ಮತ್ತೊಂದು ಸಮಸ್ಯೆ, ಇಂಡಿಗೋದಲ್ಲಿ ಈ ರೀತಿ ಸಮಸ್ಯೆ ಆಗಿದೆ. ಇತರೆ ಏರ್ಲೈನ್ ಸಂಸ್ಥೆಗಳು ದುಬಾರಿ ದರವನ್ನು ಹೇರ್ತಾ ಇದೆ. ಅದರಲ್ಲಿ 1 ಪಟ್ಟು 2 ಪಟ್ಟಲ್ಲ 3-4 ಪಟ್ಟು ಹೆಚ್ಚು ವಸೂಲಿ ಮಾಡ್ತಾ ಇದೆ. ದೆಹಲಿಗೆ 15,000 ಸಾವಿರ ಇರಬೇಕಾದಂಥ ಟಿಕೆಟ್ ಇವತ್ತು ನೀವು ಶಾಕ್ ಆಗುತ್ತೆ 70,000 80,000 ಈ ರೀತಿಯ ದರಗಳನ್ನು ವಿಧಿಸ್ತಾ ಇದೆ. ನಿಜಕ್ಕೂ ಕೂಡ ಪ್ರಯಾಣಿಕರಿಗೆ ಒಂದು ರೀತಿಯ ಹಗಲು ದರೋಡೆ ಸುಲಿಗೆಯನ್ನು ಮಾಡುವಂಥ ಕೆಲಸವನ್ನು ಇತರೆ ಏರ್ಲೈನ್ ಸಂಸ್ಥೆಗಳು ಮಾಡ್ತಾ ಇದೆ. ಅದಕ್ಕೆ ಪರ್ಯಾಯವಾಗಿ ಈಗ ಸದ್ಯಕ್ಕೆ ಸಣ್ಣ ಪುಟ್ಟ ಸೌಲಭ್ಯಗಳನ್ನು ಏರ್ಪೋರ್ಟ್ ಅಂದರೆ ಬೆಂಗಳೂರು ಏರ್ಪೋರ್ಟ್ನಲ್ಲಿ ಆಡಳಿತ ಮಂಡಳಿ ಕೊಡ್ತಾ ಇದೆ. ಏನಂತಂದರೆ ಅವರಿಗೆ ಊಟ ತಿಂಡಿ ವ್ಯವಸ್ಥೆ, ನೀರಿನ ವ್ಯವಸ್ಥೆನ ಇವತ್ತು ಮಾಡಿದೆ. ಮತ್ತು ಹೆಚ್ಚುವರಿ ಪ್ರಯಾಣಿಕರು ನೆನ್ನೆ ತಾವೇನು ನೋಡ್ತಾ ಇದ್ರಿ ರೈಲ್ವೆ ಸ್ಟೇಷನ್ ಅಂತ ದೃಶ್ಯಗಳು ಕಾಣ್ತಾ ಇತ್ತು. ಹಾಗಾಗಿ ಜನ ಕುತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ. ಹಾಗಾಗಿ ಅವರಿಗೆ ಕುತ್ಕೊಳ್ಳೋಕ್ಕೆ ಅಂತೇಳಿ ಇವತ್ತು ಒಂದಷ್ಟು ಎಕ್ಸ್ಟ್ರಾ ಚೇರ್ಗಳನ್ನು ಹೊರಭಾಗದಲ್ಲಿ ಹಾಕಿರುವಂಥದ್ದು. ಹಾಗಾಗಿ ಪರ್ಯಾಯ ಕ್ರಮಗಳನ್ನೇನೋ ಸಣ್ಣ ಪುಟ್ಟವನ್ನು ಕೈಗೊಳ್ತಾ ಇದೆ. ಆದರೆ ಈ ಸಮಸ್ಯೆ ಸಂಪೂರ್ಣವಾಗಿ ಸೆಟ್ಲ್ ಆಗಲಿಕ್ಕೆ ಬಹುಶಃ ಇನ್ನೂ ಒಂದಷ್ಟು ಸಮಯ ಬೇಕಾಗುತ್ತೆ. ಈಗಲೂ ಕೂಡ ಪ್ರಯಾಣಿಕರು ಪರದಾಡುವಂಥದ್ದು ಮುಂದುವರಿತಾ ಇರುವಂಥದ್ದು. ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ ಮುದ್ದುಕೃಷ್ಣ. ಒಟ್ಟಾರೆ ಜನಕ್ಕೆ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಿದೆ, ಹಾಗಾಗಿ ಪರವಾಗಿಲ್ಲ.